ನಮಸ್ತೆ ರಘು ಅವ್ರಿಗೆ. ನಮಸ್ತೆ. ಹಾಂ, ಥ್ಯಾಂಕ್ ಯು. ನಮಸ್ತೆ. ಕೂತ್ಕೊಳ್ಳಿ. ಹಾಂ, ಓಕೆ. ರಘು ಅವರು, ಇದು ಗ್ರಂಥಾಲಯದ ಟೈಮಿಂಗ್ಸ್ ಏನು ಹೇಳ್ಬೋದಾ? ಬೆಳಗ್ಗೆ 9ರಿಂದ ಹಾಂ 1 ಗಂಟೆಗೆ, ಹಾಂ, ಮತ್ತೆ 3ರಿಂದ ಸಂಜೆ 7 ಗಂಟೆ ತನಕ. ಓಕೆ. ಸಾಮಾನ್ಯವಾಗಿ ಒಂದು ಮಾತಿದೆ, ನಾನು ಕೂಡ ಶಿಕ್ಷಕಿಯಾಗಿ ಈಗ ನಿವೃತ್ತಿ ಹೊಂದಿದ್ದು, ಗ್ರಂಥಾಲಯಗಳ ಬಗ್ಗೆ ನನಗೆ ತುಂಬ ಆಸಕ್ತಿ ಇದೆ ಓದೋದ್ರಲ್ಲಿ. ಆದರೆ ಇತ್ತೀಚೆಗೆ ಒಂದು ಮಾತು ತುಂಬ ಬರ್ತಾ ಇದೆ, ಈ ಮೊಬೈಲೆಲ್ಲ ಬಂದುಬಿಟ್ಟು ಗ್ರಂಥಾಲಯಗಳಿಗೆ ಬರುವಂತಹ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಏನನ್ಸುತ್ತೆ ನಿಮಗೆ? ಇಲ್ಲ ಮೇಡಮ್, ಓದುವರ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತಲೇ ನಮ್ಮ ಉದ್ದೇಶನೇ. ಆದರೆ ಈಗ ಮಕ್ಕಳಲ್ಲಿ ಈಗಿಂದನೇ ಅದಕ್ಕೆ ನಮಗೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಗ್ರಂಥಾಲಯ ಕಡೆ ಮಕ್ಕಳನ್ನ ಸೆಳೆತ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವೀಗ ನಮ್ಮ SIRD ಮಾಡ್ಕೊಂಡಿದೆ. SIRD ಇಂದ ನಿಮಗೆ ತರಬೇತಿಗಳು ಕೂಡ ಇದ್ರ ಬಗ್ಗೆ ಸಿಕ್ಕುತ್ತೆ ಅಂತ ಅನ್ಕೊಳ್ತೀನಿ. ಓದುವ ಬೆಳಕಿನ ಅಡಿಯಲ್ಲಿ ಪ್ರತಿ ತಿಂಗಳು ಕೂಡ ಒಂದೊಂದು ಕಾರ್ಯಕ್ರಮಗಳು ಇರುತ್ತೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆ ಅನೇಕ ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡ್ಕೊಡ್ಲಿಕ್ಕೆ, ಹಾಗೆ ಅದೇ ರೀತಿಯಲ್ಲಿ ನಾವು ಏನೆಲ್ಲಾ ತರಬೇತಿಯನ್ನ ನಮಗೆ ಕೊಟ್ಟಿರ್ತಾರೆ ಅದನ್ನ ಬಂದು ಮಕ್ಕಳಿಗೆ ಇಲ್ಲಿ ಓದೋಕೆ ಯಾವ ರೀತಿ ಮಕ್ಕಳನ್ನ ಲೈಬ್ರರಿ ತರಬೇಕು ಅನ್ನೋದಕ್ಕೋಸ್ಕರವಾಗಿ ತರಬೇತಿಯನ್ನ ಕೊಡ್ತಿರ್ತಾರೆ. ಚಿಕ್ಕ ಚಿಕ್ಕ ಕಥೆಗಳನ್ನ ಹೇಳ್ತಕ್ಕಂಥದ್ದು, ಅವ್ರ ಜೊತೆ ಆಟವನ್ನ ಆಡ್ತಕ್ಕಂಥದ್ದು, ಅವರಿಗೆ ರಸಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು, ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಜೊತೆಗೆ ನಾವು ಓದುವ ಹವ್ಯಾಸವನ್ನ ಮಕ್ಕಳಿಗೆ ಡೈಲಿ ಮಾಡ್ತಾ ಇರ್ತೀವಿ. ಅಂದ್ರೆ ಮಕ್ಕಳಿಗೆ ಓದುವ ಹವ್ಯಾಸವನ್ನ ಅವರಲ್ಲಿ ಉತ್ಸಾಹ ಮೂಡಿಸ್ಬೇಕು, ಅದಕ್ಕೆ ನೀವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಈಗ ನೀವಿರೋದು ಗೆಂಡೆಹಳ್ಳಿನಲ್ಲಿ, ಇದೊಂದು ಗ್ರಾಮ ಪಂಚಾಯಿತಿ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಇದು ಗೆಂಡೆಹಳ್ಳಿ ಗ್ರಾಮ ಪಂಚಾಯಿತಿ ಅಲ್ಲ, ಗೆಂಡೆಹಳ್ಳಿ ಗ್ರಾಮ ಅಂತೇಳಿ ಕಳ್ಳೇರಿ ಗ್ರಾಮ ಪಂಚಾಯಿತಿ ಅಂತ. ಕಳ್ಳೇರಿ. ಈಗ ಮೊನ್ನೆ ತಾನೇ ಈ ಪಕ್ಷಿಗಳ ಬಗ್ಗೆ ನಿಮಗೆ ಒಂದು ತರಬೇತಿಯನ್ನು ಕೊಟ್ಟರು SIRD ಇಂದ ಅಂತ ಹೇಳಿ ಅನ್ಕೊಂಡೆ. ನಮಗೆ ಪಕ್ಷಿಗಳು ಅಂತ ಹೇಳಿದಾಗ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಆದರೆ ಇನ್ನೊಂದು ಮಾತಿದೆ, ಈ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಪಕ್ಷಿಗಳು ಕಡಿಮೆ ಆಗ್ತಾ ಇದೆ ಅಂಥೇಳಿ. ಈ ಗುಬ್ಬಚ್ಚಿ ಅಂತ ಹೇಳಿದಾಗ ಗುಬ್ಬಚ್ಚಿ ಬಗ್ಗೆ ಅದನ್ನು ಹೇಗೆ ಕಂಡು ಹಿಡಿಯೋದು, ಗಂಡು ಹೆಣ್ಣು ಹೇಗೆ ನಮಗೇನು ಗೊತ್ತಾಗಲ್ಲ, ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ವಿವರ ಹೇಳ್ಬೋದಾ? ಈಗ ನಮ್ಗೆ ಅಂದ್ರೆ ನಮ್ಗೆ ಹರ್ಲಿ ಬರ್ಡ್ಸ್ ಅಂತ ಸಂಸ್ಥೆಯವರಿಂದ SIRD ಯಲ್ಲಿ ನಮ್ಗೆ ಪಕ್ಷಿಗಳ ಬಗ್ಗೆ ತರಬೇತಿಯನ್ನ ನೀಡಿದ್ರು. ಯಾವೆಲ್ಲ ಪಕ್ಷಿಗಳನ್ನ ನಮ್ಮ ಸುತ್ತಮುತ್ತ ಅನೇಕ ರೀತಿ ಪಕ್ಷಿಗಳನ್ನ ನಾವು ದಿನ ಬೆಳಗಾದ್ರೆ ನೋಡ್ತೀವಿ. ಅದರಲ್ಲಿ ಗುಬ್ಬಚ್ಚಿಗಳನ್ನ ಈಗ ಎಲ್ಲರೂ ಹೇಳ್ತಾರೆ, ಗುಬ್ಬಚ್ಚಿಗಳ ಸಂತತಿ ಕಡಿಮೆ ಆಗ್ತಾ ಇದೆ ಅನ್ನೋದು ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಅದು ಕಡಿಮೆ ಆಗ್ತಾ ಇಲ್ಲ. ಅದು ಯಾಕೆ ಅಂತ ಹೇಳಿದ್ರೆ, ಈಗ ಎಲ್ಲೋ ಗುಬ್ಬಚ್ಚಿಗಳು ಕಾಡನ್ನ ಸೇರ್ತಾ ಇದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನಾಯ್ತು, ರೈಸ್ ಮಿಲ್ಗಳು ಇರ್ತಾ ಇತ್ತು. ಆ ರೈಸ್ ಮಿಲ್, ಅಕ್ಕಿ ಮಿಲ್ಗಳೇ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅವುಗಳ ಸಂತತಿ ಕೂಡ ಕಡಿಮೆ ಆಗ್ತಾ ಇದೆ ಊರಿನಲ್ಲಿ. ಈಗ ನೀವು ಕೇಳಿದ ಪ್ರಶ್ನೆ, ಹೆಣ್ಣು ಗಂಡು ಹೇಗೆ ಕಂಡುಹಿಡಿತೀರಾ ಅಂತ. ಅಂದ್ರೆ ನಮ್ಗೆ ಮನುಷ್ಯರಿಗೆ ಕಾಣ್ತಕ್ಕಂತಹ ಬಣ್ಣಗಳಿಗಿಂತಲೂ ಹೆಚ್ಚಿನ ಬಣ್ಣಗಳು ಪಕ್ಷಿಗಳಿಗೆ ಕಾಣುತ್ತೆ. ಅಂದ್ರೆ ಅವಕ್ಕೆ ಗುರುತಿಸಬಲ್ಲವು ಅಂತ ಹೇಳ್ತೀರಾ? ಹೌದು, ನೇರಳಾತೀತ ಕಿರಣಗಳ ತರ ಯಾವ ರೀತಿ ಅಂದ್ರೆ ಅವುಗಳ ಗೊತ್ತಾಗುತ್ತೆ. ಅವುಗಳಿಗೆ ಇದು ಹೆಣ್ಣು ಪಕ್ಷಿ, ಇದು ಗಂಡು ಪಕ್ಷಿ ಅಂತಕ್ಕಂಥದ್ದು ಅವುಗಳಿಗೆ ನೋಡಿದ ತಕ್ಷಣ ಅವುಗಳಿಗೆ ಅಬ್ಸರ್ವ್ ಮಾಡಬಹುದು. ಬಟ್ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಪಕ್ಷಿಗಳು ಇದು ಗಂಡು ಇದು ಹೆಣ್ಣು ಅಂತೇಳಿ ಅಬ್ಸರ್ವ್. ಹಾಗಾಗಿ ಆ ಪಕ್ಷಿಗಳು ತನ್ನ ಸಂಗಾತಿನ ಹೋಲಿಸ್ಕೊಳ್ಳಿಕ್ಕೆ ನೀವು ನೋಡಿರ್ಬೋದು, ನವಿಲು ಯಾವ ರೀತಿ ನರ್ತನ ಮಾಡುತ್ತೆ, ಅದೇ ರೀತಿಯಲ್ಲಿ ಪಕ್ಷಿಗಳೆಲ್ಲವೂ ಕೂಡ ಅದು ಗುರ್ತು ಹಿಡಿಯುತ್ತೆ. ಗುಬ್ಬಚ್ಚಿ ಬಣ್ಣಗಳನ್ನ ಗುರ್ತಿಸುತ್ತೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ? ಮತ್ತೆ ಕಾಗೆ ಬಗ್ಗೆ ನಾವು ಸಾಮಾನ್ಯವಾಗಿ ಒಂದೇ ರೀತಿಯ ಕಾಗೆ ಇರೋದು ಅಂತ ಹೇಳಿ ಅನ್ಕೊಂಡಿದೀವಿ. ಅದರಲ್ಲೇನಾದ್ರು ಬೇರೆ ಬೇರೆ ರೀತಿಯ ಕಾಗೆನಲ್ಲಿ 2 ರೀತಿಯ ಕಾಗೆಗಳು, ಒಂದು ಬೂದು ಕಾಗೆ ಮತ್ತೆ ಇನ್ನೊಂದು ಮಂಡೆ ಕಾಗೆ, ದಪ್ಪ ಕಾಗೆ ಇರುತ್ತದೆ. ಈ 2 ಕಾಗೆಗಳು ನಮ್ಮ ಪರಿಸರದಲ್ಲಿ ಇದೆಯಾ? ಹೌದು, ಇದೆ, ಖಂಡಿತವಾಗ್ಲೂ ಇದೆ. ಈ ಬೂದು ಕಾಗೆ ಅಂತಕ್ಕಂಥದ್ದು ಮನುಷ್ಯನಿಗೆ ಒಂದು ತುಂಬಾನೇ ಮನುಷ್ಯನಿಗೂ ಮತ್ತೆ ಅದಕ್ಕೂ ತುಂಬಾ ಸಂಬಂಧ ಇರತಕ್ಕಂಥದ್ದು. ಅಂದ್ರೆ ಮನುಷ್ಯರು ಎಲ್ಲಿ ವಾಸ ಮಾಡೋದು ಅಲ್ಲಿ ಹೆಚ್ಚಾಗಿ ಈ ಬೂದು ಕಾಗೆ ಬರುತ್ತೆ. ಸಾಮಾನ್ಯವಾಗಿ ನಾವು ಕೇರಳ ಸ್ಟೇಟ್ ಗಳೆಲ್ಲ ಹೋದ್ರೆ ಅವ್ರ ಮನೆಯಲ್ಲಿ ಕೂಡ ಬೂದು ಕಾಗೆ ಹಾಗಾಗಿ ಸಾಕ್ತಾರೆ. ಈ ಕಾಗೆ ವಿಶೇಷ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಗೆ ಎಲ್ಲ ಗೊತ್ತಾಗುತ್ತೆ, ಎಲ್ಲಾ ಪಕ್ಷಿಗಳು ಒಂದೇ ಕಣ್ಣಿನಿಂದ, ನಾವು ಮನುಷ್ಯರು ಏನ್ ಮಾಡ್ತೀವಿ, 2 ಕಣ್ಣಿನಿಂದ ಯಾವ್ದಾದ್ರು ಒಂದು ಹಣ್ಣನ್ನಾಗ್ಲಿ ಅಥವಾ ಬೇರೆ ಏನಾಗ್ಲಿ ನೋಡ್ತೀವಿ. ಆದ್ರೆ ಪಕ್ಷಿಗಳು ಆ ರೀತಿ ಅಲ್ಲ, 2 ಕಣ್ಣಲ್ಲಿ ಕೂಡ ಒಂದು ಕಣ್ಣಿನಲ್ಲಿ ಶತ್ರುಗಳು ನಮ್ಮನ್ನ ಅಟ್ಯಾಕ್ ಮಾಡ್ತಾರ ಹಾಗೆ, ಅಥವಾ ಬೇರೆ ಶತ್ರುಗಳು ಯಾರಾದ್ರೂ ನಮ್ಮನ್ನ ಏನಾದ್ರು ಮಾಡ್ತಾರ ಅಂತ ಇನ್ನೊಂದು ಕಣ್ಣಿಂದ ತನಗೆ ಬೇಕಾದ ಆಹಾರ ಸಿಗ್ಬೋದು, ಆಹಾರವನ್ನು ಹುಡುಕ್ಲಿಕ್ಕೆ ಅದು ನೋಡುತ್ತೆ. ಹೀಗೆ ಪಕ್ಷಿಗಳಿಗೆ 2 ಕಣ್ಣು ಕೂಡ ಒಂದೇ ಸಮಯದಲ್ಲಿ ಕೆಲಸವನ್ನ ಮಾಡುತ್ತೆ. ಇನ್ನೊಂದು ಪ್ರಶ್ನೆ ರಘುವರೇ, ಸಾಮಾನ್ಯವಾಗಿ ನಾವೆಲ್ಲರೂ ಹೋಗ್ಬೇಕಾದ್ರೆ ಗೂಬೆ ನೋಡಿದರೆ ಅಪಶಕನ ಅಂದ್ಕೊಳ್ತೀವಿ, ಮತ್ತು ಬೈಬೇಕಾದ್ರೆ ಅಯ್ಯೋ ಗೂಬೆ ಮುಂಡೆದೆ ಅಂತ ಹೇಳಿ ಬೈಯೋ ಅಂಥದ್ದು ಮಾಡ್ತೀವಿ. ಮತ್ತು ಇದಕ್ಕೆ ರಾತ್ರಿ ಹೊತ್ತು ಕಣ್ಣು ಕಾಣಿಸಲ್ಲ ಅಂತ ಹೇಳ್ತಾರೆ, ಇದು ಸತ್ಯನಾ? ಇಲ್ಲ ಇಲ್ಲ ಮೇಡಮ್, ಅದಕ್ಕೆ
ಹಗಲೊತ್ತಲ್ಲೂ ಕೂಡ ಕಣ್ಣು ಕಾಣುತ್ತೆ, ರಾತ್ರಿ ವೇಳೆಯಲ್ಲಿ ಕೂಡ ಕಣ್ಣು ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಪಕ್ಷಿಗಳು ತನ್ನನ್ನ ಅಟ್ಯಾಕ್ ಮಾಡುತ್ತೆ, ತನ್ನನ್ನ ಏನಾದ್ರೂ ತೊಂದರೆ ಕೊಡುತ್ತೆ ಅನ್ನೋ ಉದ್ದೇಶಕರವಾಗಿ ಅದು ಹಗಲಿನಲ್ಲಿ ಬರಲ್ಲ. ರಾತ್ರಿ ವೇಳೆಯಲ್ಲಿ ಅದಕ್ಕೆ ಪ್ರಿಯವಾದಂತ ಇಲಿ ಮತ್ತೆ ಕೆಲವು ಹುಳ ಉಪ್ಪಟೆಗಳನ್ನ ಮತ್ತೆ ಕೆಲವು ಪಕ್ಷಿಗಳನ್ನ ತಿನ್ಲಿಕ್ಕೆ ಅದಕ್ಕೆ ಸಹಾಯವಾಗುತ್ತೆ, ಮಾಂಸವನ್ನು ತಿನ್ಲಿಕ್ಕೆ ಅದಕ್ಕೆ ಸಹಾಯವಾಗುತ್ತೆ. ಹಾಗಾಗಿ ಅದು ರಾತ್ರಿ ವೇಳೆನಲ್ಲೇ ಓಡಾಡುತ್ತೆ. ಅದು ತನ್ನ ಕುತ್ತಿಗೆಯನ್ನ 270 ಡಿಗ್ರಿಯಷ್ಟು ಕೂಡ ಓರೆಯಾಗಿ ನೋಡುತ್ತೆ. ಓಹೋ, ಅಂದ್ರೆ ಸುತ್ತ ಯಾರೋ ವೈರಿಗಳು ಬರ್ತಾ ಇದ್ದಾರೆ, ಹಿಂಭಾಗ ಮುಂಭಾಗ ಎಲ್ಲವೂ ಕೂಡ ತಿರುಗಿ ಗೊತ್ತಾಗುತ್ತೆ. ನೋಡುತ್ತೆ, ಆ ರೀತಿ ನೋಡುತ್ತೆ. ಅದನ್ನ ನಾವು ಇತ್ತೀಚೆಗೆ ಒಂದು ಬುಲೆಟ್ ಟ್ರೈನ್ ಕೂಡ ಕಂಡುಹಿಡಿದ್ರು. ಆ ಟ್ರೈನ್ ಕೂಡ ಗೂಬೆ ಆಕಾರದಲ್ಲಿ, ಅಂದ್ರೆ ಗೂಬೆ ಅಷ್ಟು ವೇಗವಾಗಿ ಅಂದ್ರೆ ನಿಶಬ್ದವಾಗಿ ಹೋಗುತ್ತೆ ಅಂತ, ಅಂದ್ರೆ ಹಾರೋದು ಬೇರೆಯವರಿಗೆ ಗೊತ್ತಾಗೋದಿಲ್ಲ, ಅಷ್ಟು ನೀವು ಸೈಲೆಂಟ್ ಆಗಿ ಹಾರುತ್ತೆ ಅನ್ನೋದು ಇದರ ಒಂದು ಮುಖ್ಯವಾಗಿ ತಿಳಿದುಕೊಳ್ಬೇಕಾದಂಥ ಅಂಶ. ಹಾಗೇನೆ ರಘು ಅವರೇ, ಪಕ್ಷಿಗಳಿಗೆ ಅಟ್ಯಾಕ್ ಮಾಡೋದು ಜಾಸ್ತಿ. ಮಕ್ಕಳು ಹುಡುಗಾಟದಿಂದ ದೊಡ್ಡವರು ಅದರ ಮಾಂಸಕ್ಕಾಗಿ ಹೀಗೆ ಅದನ್ನು ಕೊಲ್ತಾ ಇರುವಾಗ ಅದ್ರ ತನ್ನ ರಕ್ಷಣೆಯನ್ನು ತಾನು ಹೇಗೆ ಮಾಡ್ಕೊಳ್ಳುತ್ತೆ? ಕೆಲವು ಸರಿ ನಾವು ನೋಡ್ಬೋದು, ಕೆಲವು ಪಕ್ಷಿಗಳು ಅದನ್ನೇ ಹೀಗೆ ನಾವು ಮಕ್ಕಳಿಗೆ ಹೀಗೆ ನಮ್ಗೆ ಈ ಒಂದು ಅರ್ಲಿ ಬರ್ಡ್ಸ್ ಹೇಳ್ಕೊಡ್ತಾ ಇರೋದು. ಯಾಕಂತ ಹೇಳಿದ್ರೆ ನಮ್ಮ ಪರಿಸರ ಜೊತೆಗೆ ಇರ್ತಕ್ಕಂಥ ಪಕ್ಷಿ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯತೆ ಕರ್ತವ್ಯ ಆಗಿದೆ. ಹಾಗಾಗಿ ನಾವು ಪಕ್ಷಿಗಳನ್ನ ಯಾವ ರೀತಿ ಈಗ ಸಣ್ಣ ವಯಸ್ಸಿಂದ ಮಕ್ಕಳಿಗೆ ಹೇಗೆ ನಾವು ಸಂರಕ್ಷಣೆ ಮಾಡಬೇಕು ತಿಳಿಸ್ಕೊಡ್ಬೇಕು. ಅದಕ್ಕೆ ಎಕ್ಸಾಂಪಲ್ ನಾವು ಹೇಳಿದ್ರು, ಈ ಮಂಡಕ್ಕಿ ಪಕ್ಷಿಗಳು, ಕೆಲವು ಪಕ್ಷಿಗಳು ಸಂತತಿ ಕಡಿಮೆ ಆಗ್ತಾ ಇದೆ. ಈಗ ನಾವು ಈಗ ನೋಡ್ಬೋದು, ಈ ಮಂಡಕ್ಕಿ ಪಕ್ಷಿ ಅಂತ ಏನ್ ಹೇಳ್ತೀವಿ, ಈ ಪಕ್ಷಿ ತನ್ನ ಸಂಗತಿ ಜೊತೆ ಸೇರಿ ಮೊಟ್ಟೆ ಇಡ್ಬೇಕ ಸಂದರ್ಭದಲ್ಲಿ ಗೂಡಿನೊಳಗಡೆ ಹೋಗಿ ಮೊಟ್ಟೆ ಇಡ್ಲಿಕ್ಕಂತ ಹೋದಾಗ ತನ್ನ ಗಂಡು ಪಕ್ಷಿ ಏನ್ ಮಾಡುತ್ತೆ, ಈ ಮಂಗಟೆ ಪಕ್ಷಿ ತನ್ನ ಫುಲ್ ಎಲ್ಲಾ ಮುಚ್ಚಿ ತನ್ನೇ ಒಂದು ಆಹಾರವನ್ನು ಕೊಡ್ಲಿಕ್ಕೆ ಮಾತ್ರ ಒಂದು ರಂಧ್ರವನ್ನ ಬಿಟ್ಕೊಡುತ್ತೆ. ಹಾಗಾಗಿ ಏನಾದ್ರೂ ಇನ್ ಕೇಸ್ ಆ ಗಂಡು ಪಕ್ಷಿಯನ್ನ ಯಾರಾದ್ರೂ ಬೇಟೆ ಆಡಿದ್ರೆ ಅಥವಾ ಯಾರಾದ್ರೂ ಸಾಯಿಸಿದ್ರೆ ಹೆಣ್ಣು ಪಕ್ಷಿ ಕೂಡ ಒಳಗಡೆನೆ ಸತ್ತು. ಅಂದ್ರೆ ಎರಡು ರೀತಿ ಅನ್ಕೋಬಹುದು. ಒಂದು ಗಂಡನ ಸಂಗಾತಿ ಇಲ್ಲದೆ ಇರೋಂಥದ್ದು, ಇನ್ನೊಂದು ಆಹಾರದ ಅಭಾವದಿಂದ ಒಟ್ಟಾರೆ ಹೆಣ್ಣು ಪಕ್ಷಿ ಅಲ್ಲೇ ಸತ್ತು. ವಿಶಿಷ್ಟವೇನು ಅಂತ ಹೇಳಿದ್ರೆ, ತನ್ನ ಎಲ್ಲ ಪುಕ್ಕವನ್ನ ಉದುರಿಸ್ಕೊಂಡು ಆ ಪುಕ್ಕದಲ್ಲಿ, ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ, ಪುಕ್ಕವನ್ನು ಉದುರಿಸ್ಕೊಂಡು ಆ ಪುಕ್ಕದಲ್ಲೇ ಮೊಟ್ಟೆಯನ್ನ ಇಟ್ಟು ಕಾವು ಮಾಡಿ ಮರಿಯನ್ನ ಮಾಡುತ್ತೆ. ಆಗ ಅಲ್ಲಿ ತನಕ ಕೂಡ ತನ್ನ ಸಂಗಾತಿಗೆ ಆಹಾರವನ್ನ ಗಂಡು ಪಕ್ಷಿನೇ ತಗೊಂಡ್ ಬಂದು ಕೊಡ್ತಾ ಇರುತ್ತೆ. ಹಾಗಾಗಿ ನಾವೆಲ್ಲ ಮಕ್ಕಳಿಗೆ ಮತ್ತೆ ಈಗಿನ ಮಕ್ಕಳಿಗೆ ಆ ಪಕ್ಷಿಗಳ ಬಗ್ಗೆ ಹೇಳ್ಬೇಕಾದ್ರೆ ನಾವು ಎಲ್ಲ ಪರಿಚಯವನ್ನ ಮಾಡ್ಕೊಡ್ಬೇಕಾದ್ರೆ ಈ ರೀತಿ. ಅಂದ್ರೆ ನಿಮ್ಮ ಉದ್ದೇಶ, ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಅದರ ಜೀವನ ಹೇಗೆ ಇರುತ್ತೆ, ಗೂಡನ್ನು ಹೇಗೆ ಕಟ್ಟುತ್ತೆ, ಮತ್ತು ಬದುಕನ್ನು ಹೇಗೆ ಸಾಗಿಸುತ್ತೆ, ಇವೆಲ್ಲವನ್ನೂ ತಿಳಿಸ್ತಾ ಹೋದರೆ ಮಕ್ಕಳಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ಬೋದು ಅಂತ ನಿಮ್ಮ ಅಭಿಪ್ರಾಯ. ಇದಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಈ ದಿಸೆಯಲ್ಲಿ? ಯಾವ ಮಕ್ಕಳಿಗೆ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಶಾಲಾ ಮಕ್ಕಳಿಗೆ, ಅದು ಸರ್ಕಾರಿ ಶಾಲೆ ಮಕ್ಕಳಿಗೆ ಪಕ್ಷಿಗಳ ಬಗ್ಗೆ ನಾವು ವೀಕ್ಷಣೆಯನ್ನ ಕೊಡ್ತಾ ಇದ್ದೀವಿ. ಹಾಗೆ ಬೈನೋಕುಲ್ ಅಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಬರ್ಬೇಕಂತ ಹೇಳಿದ್ರೆ ಮಕ್ಕಳಿಗೆ ಈ ಒಂದು ಬೈನೋಕುಲ್ಗಳಿಂದ ಪಕ್ಷಿಗಳು ಎಲ್ಲಿ ಕೂತ್ಕೊಳ್ಳುತ್ತೆ, ಅಂದ್ರೆ ಅಲ್ಲಿ ದೂರದಲ್ಲಿರ್ತಕ್ಕಂಥ ಪಕ್ಷಿಗಳನ್ನ ಹತ್ರ, ಅಂದ್ರೆ ಅವ್ರಿಗೆ ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ, ಆ ಪಕ್ಷಿ ನಮ್ಮನ್ನೇ ನೋಡ್ತಾ ಇದೆಯಾ, ಈ ರೀತಿ ಈ ಒಂದು ಸಾಧನವನ್ನ ಬಳಸಿ ಮಕ್ಕಳಿಗೆ ತೋರಿಸುವಂತದ್ದು. ಆಗ ಅವರಿಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಅದು ಏನೆಲ್ಲ ಆಹಾರವನ್ನ ತಿನ್ನುತ್ತೆ, ಅದು ಹೇಗೆ ಗೂಡು ಕಟ್ಟುತ್ತೆ, ಅದು ಹೇಗೆ ಮರಿ ಮಾಡುತ್ತೆ. ಬೇಸಿಗೆ ಟೈಮ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಅವುಗಳಿಗೆ ನೀರನ್ನ ಇಡ್ತೀವಿ. ಈ ರೀತಿ ಎಲ್ಲ ಮಕ್ಕಳು ದಿನ ಬಂದು ಹೇಳುತ್ತೆ, ಮತ್ತೆ ನಾನು ಮಕ್ಕಳಿಗೆ ಆ ರೀತಿ ಹೇಳ್ತೇನೆ. ಧನ್ಯವಾದಗಳು ರಘು ಅವರೇ, ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದೀರಾ. ನನಗೆ ಅನ್ಸುತ್ತೆ SIRD ಕೂಡ ಇದಕ್ಕೆ ಪದೇ ಪದೇ ನಿಮಗೆ ತರಬೇತಿಯನ್ನು ಕೊಟ್ಟು, ಆ ತರಬೇತಿಯನ್ನ ನೀವು ಇಲ್ಲಿ ಅದನ್ನು ಬಳಸ್ಕೊಳ್ಳುವ ಮೂಲಕ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ ಅಂಥೇಳಿ, ನಿಮ್ಮ ಲೈಬ್ರರಿಯನ್ನು ಕೂಡ ತುಂಬ ಉತ್ತಮವಾಗಿ ಇಟ್ಟಿದ್ದೀರಾ. ಧನ್ಯವಾದಗಳು. ನಾವು ಮತ್ತೊಮ್ಮೆ ಬರ್ತೀವಿ. ನಿಮ್ಮ ಪಕ್ಷಿಗಳ ಬಗ್ಗೆ ನೀವು ನೀಡ್ತಾ ಇರುವಂಥ ವಿವರಣೆ ತುಂಬ ಆಕರ್ಷಕವಾಗಿದೆ. ಧನ್ಯವಾದಗಳು. ಇದೇ ರೀತಿ ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿ.